ವೆಲ್ಕಮ್ ಟು GNS ಕಿಚನ್. ಈ ದಿನ ಹೋಳಿಗೆ ಮಾಡ್ತಾ ಇದ್ದೀನಿ. ಅದು ಮಾವಿನ ಹಣ್ಣು ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್. ಹೋಳಿಗೆಗೆ ಬೇಕಾಗಿರೋ ಸಾಮಗ್ರಿಗಳು: 2 ಪಾವು ತೊಗರಿಬೇಳೆನ ತೊಳೆದಿಟ್ಟಿದ್ದೀನಿ, ಮತ್ತೆ 2.5 ಪಾವು ಬೆಲ್ಲ, ಮತ್ತೆ ಅರ್ಧ ಪಾವು ಕಡಲೆಬೇಳೆನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೀವಿ, ಮತ್ತೆ ಏಲಕ್ಕಿ ಪುಡಿ. ಮೊದಲಿಗೆ ಸುಮಾರು 3 ಲೀಟ್ರಷ್ಟು ನೀರನ್ನ ಕುದಿಸ್ಕೊಳ್ಬೇಕು. ಕುದೀತಿರೋ ನೀರಿಗೆ ಫಸ್ಟ್ ನಾವು ನೆನೆಸಿಟ್ಟಿದ್ದ ಕಡಲೆಬೇಳೆನ ಹಾಕಬೇಕು. ಕಡಲೆಬೇಳೆ 10 ನಿಮಿಷ ತನಕ ಕುದಿಬೇಕು. ಕಡಲೆಬೇಳೆ ಬೆಂದಿದೆ ಸ್ವಲ್ಪ. ಈಗ ನಾವು ತೊಗರಿ ಬೇಳೆನ ಕುದಿತಿರೋ ನೀರಿಗೆ ಹಾಕೊಳ್ಬೇಕು. ಈಗ ಬೇಳೆ ಸ್ವಲ್ಪ ಕೊಟ್ಕೊಳ್ಳುತ್ತೆ, ಆಗ ನಾವು ಅದ್ರ ನೀರನ್ನ ಬಸಿಬೇಕು. ಬೇಳೆ ಕಟ್ಟನ್ನ ಬಸ್ಕೊಂಡಿದ್ದೀನಿ. ಈ ಬೇಳೆ ಕಟ್ಟನ್ನ ನಾವು ತಿಳಿ ಸಾರು ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬಹುದು. ಮತ್ತೆ ಬೇಳೆಗೆ ನಾವೀಗ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಸಣ್ಣ ಊರಿನಲ್ಲಿ ಕೈ ಆಡಿಸ್ತಾ ಇರ್ಬೇಕು. ಈಗ ಬೆಲ್ಲ ಕರಗಿದೆ. ಮತ್ತೆ ಈಗ ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಬಿಡಬೇಕು. ನಾವೀಗ ಇದಕ್ಕೆ ಏಲಕ್ಕಿ ಪುಡಿ ಹಾಕಕ್ ಮುಂಚೆ ಸ್ವಲ್ಪ 1 ಸೌಟಷ್ಟು ಬೇಳೆನ ಸಪ್ರೇಟ್ ಇಟ್ಕೋಬೇಕು ಸಾರಿಗೆ ಹಾಕಕ್ಕೆ. ನಂತರ ಏಲಕ್ಕಿ ಪುಡಿ ಹಾಕಬೇಕು. ಏಲಕ್ಕಿ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಬೆಣ್ಣೆನ ರುಬ್ಕೊಳ್ಬೇಕು. ಇದನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಹೂರ್ಣ ರೆಡಿಯಾಗಿದೆ. ಈಗ ಕಣಕ ಮಾಡ್ಕೊಳ್ಳೋಕೆ ನಾವು 2 ಪಾವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿಲಿ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಸಣ್ಣಗೆ ಪುಡಿ ಆಗಿದೆ. ಇದಕ್ಕೆ ನಾವೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು. ನಾವು ಕಣಕಕ್ಕೆ ಮೈದಾ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ಇಲ್ಲ ಅಂದ್ರೆ 1 ಲೋಟ ಚಿರೋಟಿ ರವೆ ಮತ್ತೆ 1 ಲೋಟ ಮೈದಾ ಕೂಡ ಮಿಕ್ಸ್ ಮಾಡಿ ಹಾಕೊಳ್ಬಹುದು.
ನಾನಿಲ್ಲಿ ಬರೀ ಸಣ್ಣ ರವೆ, ಚಿರೋಟಿ ರವೆ ಮಾತ್ರ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ತೆಳ್ಳಗೆ ಸ್ವಲ್ಪ ತೆಳು ಬರೋ ಥರ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪ ತೆಳುವಾಗೇನೆ ಕಲಿಸ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಇಷ್ಟು ತೆಳು ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ನೆನೆಯಕ್ಕೆ ಬಿಡ್ಬೇಕು. ಸುಮಾರು 1 ಗಂಟೆ ಅಷ್ಟು ನೆನೆಸ್ಬೇಕಾಗುತ್ತೆ. ಈಗ ಕಣಕ ರೆಡಿ ಇದೆ. ಅದನ್ನ ನಾವು ಅಕ್ಕಿ ಹಿಟ್ಟ ಮೇಲೆ ಈ ತರ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಬೇಕು. ಈಗ ಅದಕ್ಕೆ ಹೂರ್ಣನ ಇಟ್ಟು ತುಂಬಿಕೊಳ್ಬೇಕು. ಮತ್ತೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಬೇಕು. ತುಂಬಾ ಪ್ರೆಷರ್ ಹಾಕ್ಬಾರ್ದು, ಲೈಟ್ ಆಗಿ ಲಟ್ಟಿಸ್ಬೇಕು. ಈಗ ಹಂಚು ಕಾದಿದೆ. ಹಂಚ ಮೇಲೆ ನಾವು ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು. ಈಗ ಲಟ್ಟನ್ಗಿಲ್ಲಿ ಅದನ್ನ ಎತ್ಕೊಂಡು ಎಣ್ಣೆ ಹಾಕಿ ಹಂಚ ಮೇಲೆ ಹಾಕ್ಬೇಕು. ಮತ್ತೆ ಮೇಲೆ ಎಣ್ಣೆ ಹಾಕಿ ತಿರುವಾಕ್ಬೇಕು. Like a bird on a tree, I'm just sitting here. I got time, it's clear to see. From up here, the world seems small. We can sit together. ಹೋಳಿಗೆ ಮತ್ತೆ ಹಣ್ಣು ಸವಿಯಲು ಸಿದ್ಧವಾಗಿದೆ. It's so beautiful, you and me. We meant to be in the great outdoors.